ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸುತ್ತೇನೆ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 145 19ನೇ ವಾಕ್ಯ. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಕೀರ್ತನೆಗಾರನಾದಂಥ ದಾವೀದನು ಅನೇಕ ಕೀರ್ತನೆಗಳನ್ನು ಬರೆದಿದ್ದಾನೆ. ಅದರಲ್ಲಿ ಕೃತಜ್ಞತೆಯ ಕೀರ್ತನೆಗಳು, ಪ್ರಾರ್ಥನೆಯ ಕೀರ್ತನೆಗಳು, ಕಣ್ಣೀರಿನ ಕೀರ್ತನೆಗಳು, ಮೊರೆ ಇಡುವಂತಹ ಕೀರ್ತನೆಗಳು, ಅನೇಕ ರೀತಿಯ ಕೀರ್ತನೆಗಳನ್ನು ನಾವು ನೋಡ್ಬೋದು. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಹೌದು, ದೇವರು ನಮ್ಮ ಇಷ್ಟವನ್ನು ನೆರವೇರಿಸುವಂತಹ ದೇವರು. ಕೆಲವು ಸಂದರ್ಭಗಳಲ್ಲಿ ನಮಗನೇಕ ರೀತಿಯ ಇಷ್ಟಗಳಿವೆ, ಆಸೆಗಳಿವೆ. ತನ್ನ ಭಕ್ತರ ಆಸೆಯನ್ನು ಪೂರೈಸುವಂತಹ ಒಬ್ಬ ದೇವರೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಆಸೆ ಪಟ್ಟಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ, ಇಷ್ಟಪಟ್ಟಿದ್ದೇವೆ, ಅದು ಯಾವುದು ನಮಗೆ ಸಿಕ್ಕಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾರೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ನೀವು ಮಾಡಿದಂತಹ ಇಷ್ಟದ ಪ್ರಾರ್ಥನೆ, ಆಸೆಯ ಪ್ರಾರ್ಥನೆ ನೆರವೇರಿದೆಯಾ? ನಾವು ಟೋಟಲಾಗಿ ತಗೊಂಡಾಗ ಇಲ್ಲ ಅಂತಲೇ ಉತ್ತರ ಬರ್ತದೆ. ಯಾಕೆಂದರೆ ನಮ್ಮಲ್ಲಿ ಅನೇಕ ರೀತಿಯ ಆಸೆಗಳಿದ್ದವು, ಅನೇಕ ರೀತಿಯ ಬೇಡಿಕೆಗಳಿದ್ದವು. ಅದು ಯಾವುದಕ್ಕೂ ನಮಗೆ ಉತ್ತರ ದೊರೆಯಲಿಲ್ಲ, ಅದು ಯಾವುದಕ್ಕೂ ನಮಗೆ ಸದುತ್ತರವು ದೊರೆಯಲಿಲ್ಲ. ಆದರೆ ವಾಕ್ಯವನ್ನು ಗಮನವಾಗಿ ನಾವು ನೋಡಬೇಕು. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ದೇವರು ನೆರವೇರಿಸ್ತಾನೆ. ಅದರ ಅರ್ಥ ನನ್ನ ಎಲ್ಲ ಆಸೆಯನ್ನಲ್ಲ, ತನ್ನ ಎಲ್ಲ ಇಷ್ಟವನ್ನಲ್ಲ ಆದರೆ ಅದೇ ಸಮಯದಲ್ಲಿ ದೇವರಲ್ಲಿ ಭಯಭಕ್ತಿಯುಳ್ಳವರು ತಂದೆಯ ಇಷ್ಟವನ್ನೇ ಈ ಮಕ್ಕಳು ಸಹ ಕೇಳ್ತಾರೆ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ಅವ್ರಿಗೆ ಗೊತ್ತು ಅಪ್ಪನ ಇಷ್ಟ ಏನು ಅಂತ. ಸಾಧಾರಣವಾಗಿ ಮಕ್ಕಳನ್ನು ನಾವು ನೋಡಬೇಕಾದ್ರೆ ಅಪ್ಪನ ಇಷ್ಟವನ್ನು ತಿಳಿದಂತಹ ಮಕ್ಕಳು ಅಪ್ಪನಿಗೆ ಬೇಸರವನ್ನುಂಟು ಮಾಡುವ ಯಾವ ಬೇಡಿಕೆಯನ್ನು ಅಪ್ಪನ ಬಳಿಯಲ್ಲಿ ಕೇಳಲ್ಲ. ಅಪ್ಪನಿಗೆ ಇಷ್ಟವಾಗದಂತಹ ಸಂಗತಿಗಳನ್ನು ಅಪ್ಪನ ಬಳಿಯಲ್ಲಿ ಹೇಳಲ್ಲ. ನಾವು ಅದನ್ನು ತಿಳ್ಕೊಳ್ಳಲ್ಲ. ದೇವರೇ ತನ್ನ ಭಕ್ತರ ಆಸೆಯನ್ನು ಪೂರೈಸ್ತೀಯಾ ಅಂತ ಹೇಳಿದೀಯಾ? ನನ್ನ ಆಸೆ ಇದು ಸ್ವಾಮಿ, ನನಗಿದು ಕೊಡು ಸ್ವಾಮಿ, ಇದು ನನಗೆ ದಯಪಾಲಿಸು, ಇದು ನನ್ನ ಇಷ್ಟ, ನನಗಿದು ಕೊಡು ಅಂತ ಹೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಆದರೆ ದೇವರ ವಾಕ್ಯ ಹೇಳೋದೇನು? ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸ್ತಾನೆ. ಅದರ ಅರ್ಥ ಭಯಭಕ್ತಿಯುಳ್ಳವರು ದೇವರ ಇಷ್ಟವನ್ನೇ ತಮ್ಮ ಇಷ್ಟವಾಗಿ ತಿಳ್ಕೊಳ್ತಾರೆ. ಅದರ ಅರ್ಥ ಒಂದು ಬೇಡಿಕೆಯನ್ನು ದೇವರ ಹತ್ರ ನಾನು ಇಡೋದಕ್ಕಿಂತ ಮುಂಚೆ, ನನ್ನ ಇಷ್ಟವನ್ನು ನಾನು ಹೇಳೋದಕ್ಕಿಂತ ಮುಂಚೆ, ನಾನು ಈಗ ಹೇಳುವಂತಹ ಈ ಇಷ್ಟ, ಈ ಆಸೆ ನನ್ನ ದೇವರಿಗೆ ಇಷ್ಟವಾಗ್ತದ? ನನ್ನ ಯೇಸುವಿಗೆ ಅದು ಬೇಸರವನ್ನು ಉಂಟು ಮಾಡ್ತದ? ನಾವು ಅದನ್ನು ಮೊದಲು ಯೋಚನೆ ಮಾಡ್ತೀವಿ. ಅದನ್ನು ಯೋಚನೆ ಮಾಡಬೇಕು, ನಂತರ ನಾನು ಅದನ್ನು ಹೇಳಬೇಕು. ಆಗ ಎಲ್ಲ ಇಷ್ಟವನ್ನು ಸಹ ದೇವರು ನೆರವೇರಿಸಲ್ಲ. ಆದರೆ ದೇವರ ನಾಮದ ಮಹಿಮೆಗಾಗಿ ನಾವು ಕೇಳುವಂತಹ ಕೆಲವು ಇಷ್ಟಗಳಿರ್ತವೆ. ದೇವರ ನಾಮದ ಘನತೆಗೋಸ್ಕರ, ಆತ್ಮೀಕ ವಿಷಯಗಳಿಗೋಸ್ಕರ, ಅಥವಾ ನಮ್ಮ ಜೀವಿತದ ಇತರ ಕಾರ್ಯಗಳಿಗೋಸ್ಕರ ನಾವು ಕೇಳುವಂತಹ ಇಷ್ಟಗಳಲ್ಲಿ ಮೊದಲು ನಾನು ಯೋಚನೆ ಮಾಡಬೇಕು, ನಾನು ಇದನ್ನು ಕೇಳಿದ್ರೆ ನನ್ನ ದೇವರಿಗೆ, ಅಪ್ಪನಿಗೆ, ನನ್ನ ತಂದೆಗೆ ಇಷ್ಟವಾಗುತ್ತಾ? ಇಷ್ಟವಾಗುತ್ತೆ ಅಂದಾಗ ಮಾತ್ರ ಅದನ್ನು ನಾನು ಕೇಳಬೇಕು. ಆಗ ಅದನ್ನು ನೆರವೇರಿಸ್ತಾನೆ. ಒಂದು ಉದಾಹರಣೆ ಹೇಳ್ತೀನಿ. ನನಗಿವಾಗ ಒಂದು ಆಸೆ ಇದೆ. ಏನು ಆಸೆ? ನನಗೊಂದು BMW ಕಾರ್ ಬೇಕು ಅಂತ ಆಸೆ. ನನಗಿಷ್ಟ. BMW ಆಡಿ ಕಾರ್ನಲ್ಲೋ ಜನ ಪ್ರಯಾಣ ಮಾಡೋದು, ಅನೇಕ ಸೇವಕರುಗಳು ಪ್ರಯಾಣ ಮಾಡೋದನ್ನು ನೋಡಿ, ಅಥವಾ ಅನೇಕ ವ್ಯಕ್ತಿಗಳು ಪ್ರಯಾಣ ಮಾಡೋದನ್ನು ನೋಡಿ ನಾನೊಂದು ಆಸೆ ಪಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ದೇವರೇ, ತನ್ನಲ್ಲಿ ಭಯಭಕ್ತಿಯುಳ್ಳವರ ಆಸೆಯನ್ನು, ಇಷ್ಟವನ್ನು ನೆರವೇರಿಸ್ತೀಯ ಅಂತ ವಾಕ್ಯ ಹೇಳಿದೆ. ಆದ್ದರಿಂದ ನನಗೊಂದು ಆಡಿ ಕಾರ್ ಬೇಕು, BMW ಕಾರ್ ಬೇಕು, ಅಥವಾ ಇನ್ಯಾವುದೋ ಒಂದು ದೊಡ್ಡ ಆಸೆಯನ್ನು ದೇವರ ಹತ್ರ ಹೇಳುವಾಗ
ನಾನು ಯೋಚನೆ ಮಾಡಬೇಕು, ನಾನು ಹೇಳುವಂತಹ ಈ ಬೇಡಿಕೆ, ಈ ಆಸೆ ನನ್ನ ದೇವರಿಗೆ ಇಷ್ಟವಾಗ್ತದ? ನನ್ನ ಅಭಿಪ್ರಾಯದಲ್ಲಿ ಅದು ದೇವರಿಗೆ ಇಷ್ಟವಾಗಲ್ಲ. ಯಾಕೆ? ನನಗೆ ಇವಾಗ ದೇವರು ಕೊಟ್ಟಿರುವಂತಹ ಕಾರ್ನಲ್ಲಿ ನಾನು ಪ್ರಯಾಣ ಮಾಡಬೇಕು ಅನ್ನೋದು ದೇವರ ಆಸೆ. ಆದರೆ ಅದನ್ನು ಬಿಟ್ಟು ದುರಾಸೆಯ, ಅತಿಯಾಸೆಯ ಮಾತನ್ನು ನಾನು ದೇವರ ಹತ್ರ ಹೇಳಿದಾಗ ದೇವರಿಗದು ಇಷ್ಟ ಆಗಲ್ಲ, ದೇವರದು ಕೊಡೋದೂ ಇಲ್ಲ. ಆದರೆ ಈ ದಿವಸಗಳಲ್ಲಿ ನಾನು ನನ್ನ ಆಸೆಯನ್ನು, ಇಷ್ಟವನ್ನು ದೇವರ ಹತ್ರ ಹೇಳೋದಕ್ಕಿಂತ ಮುಂಚೆ ನಾನು ನನ್ನ ಮನಸ್ಸಲ್ಲಿ ಯೋಚನೆ ಮಾಡಬೇಕು, ನಾನಿದು ಹೇಳೋದು ನನ್ನ ದೇವರಿಗೆ ಇಷ್ಟವಾಗುತ್ತಾ, ನಾನಿದು ಹೇಳೋದು ನನ್ನ ದೇವರಿಗೆ ಸಂತೋಷ ಆಗುತ್ತಾ? ಹಾಗೆ ಯೋಚನೆ ಮಾಡಿ ನಾನು ಹೇಳೋದಾದರೆ ನನ್ನ ಜೀವಿತದಲ್ಲಿ ನಿರಾಶೆ ಪಡೋ ಅವಶ್ಯಕತೆ ಇರಲ್ಲ. ನಾವೇನೇನೋ ಕೇಳ್ತೀವಿ, ದೇವ್ರು ಯಾವುದೂ ಕೊಟ್ಟಿರಲ್ಲ, ಆಗ ನಾವು ಬೇಜಾರು ಮಾಡ್ಕೊಳ್ತೀವಿ. ಆದರೆ ದೇವರು ಇಷ್ಟಪಡೋದು, ನೀನೇನೇನೋ ಕೇಳಬೇಡ, ನೀನು ನನ್ನ ಆಸೆಯನ್ನು ತಿಳಿದು ನಿನ್ನ ಆಸೆಯನ್ನು ನನಗೆ ಹೇಳೋದಾದರೆ ನಾನು ನಿನಗಾಗಿ ನೆರವೇರಿಸ್ತೇನೆ. ದೇವರ ವಾಕ್ಯ ಹೇಳುತ್ತೆ, ಆತನಲ್ಲಿ ಭಯಭಕ್ತಿಯುಳ್ಳವರ ಆ ಆಸೆಯನ್ನು, ಇಷ್ಟವನ್ನು ದೇವರು ನೆರವೇರಿಸ್ತಾನೆ. ಈ ಹಗಲ ಸಮಯದಲ್ಲಿ ದೇವರು ನಮ್ಮ ಇಷ್ಟವನ್ನು ನೆರವೇರಿಸುವಂಥ ರೀತಿಯಲ್ಲಿ ದೇವರ ಇಷ್ಟವನ್ನು ಕರ್ತನ ಸನ್ನಿಧಾನದಲ್ಲಿ ಹೇಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ದಿನದಲ್ಲಿ ದೇವರೇ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತೆ ಸಹಾಯ ಮಾಡಿದಿ. ನಿನ್ನ ಇಷ್ಟವನ್ನು ತಿಳಿದು ದೇವರೇ ಅದನ್ನು ಮಾತ್ರ ಹೇಳಿ ನಿನ್ನಿಂದ ಜಯವನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಕರ್ತನೆ ನಿನ್ನ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು.